ದೇಶ ಸೇವೆಗೆಂದು ಎದೆಯುಬ್ಬಿಸಿ ನಡೆದಿದ್ದ ವೀರ ಯೋಧ ಆತ. ಮನೆಯವರ ಪಾಲಿಗೂ ಮುದ್ದಿನ ಮಗ. ಎಲ್ಲ ಅಂದುಕೊಂಡಂತೆ ಇದ್ದಿದ್ರೆ ಆ ಮನೆಯಲ್ಲಿ ಮದುವೆ ಸಂಭ್ರಮ ಇರ್ತಾ ಇತ್ತು. ಆದರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು. ನಿಂತ ನೆಲವೇ ಕುಸಿದಂತಾಗ್ತಿದೆ. ನೋವಿನ ಜ್ವಾಲೆ ಹೊತ್ತಿ ಉರಿತಾ ಇದೆ. ಹರಿಯೋ ಕಣ್ಣೀರಿಗಂತೂ ಲೆಕ್ಕವೇ ಇಲ್ಲ. ಹಾಗಂತ ಇದು ಒಂದು ಮನೆಯ ಗೋಳಲ್ಲ, ಊರ ಬೆಳಕನ್ನೇ ಕಳೆದುಕೊಂಡಂಥ ನೋವು. ನಮ್ಮ ಊರ ದೀಪ ಆರಿಹೋಯಿತಲ್ಲೋ, ಹಾಡು ಹಗಲಿನಲ್ಲೇ ಕತ್ತಲಾಯಿತಲ್ಲೋ, ಬಂದಳದ ಸೂರ್ಯ ಬಂದನೇನು ಮರಳಿ. ಇನ್ನೆಲ್ಲಿ ಮರಳೋದು? ಈ ಸಾವು ಅನ್ನೋ ನೋವು ಬದುಕಿದ್ದಾಗಲೇ ನರಕ ತೋರಿಸುತ್ತೆ. ಬೆಳಗಾವಿ ಜಿಲ್ಲೆಯ ನಾವಗ ಗ್ರಾಮದಲ್ಲೂ ಕೂಡ ಇವತ್ತು ಅದೇ ನೋವು ಆವರಿಸಿತ್ತು. ನಕ್ಸಲರ ದಾಳಿಗೆ ವೀರ ಯೋಧ ಹುತಾತ್ಮ. ರಾಹುಲ್ ಶಿಂಧೆ ಪಶ್ಚಿಮ ಬಂಗಾಳದಲ್ಲಿ 2012ರಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಮಾರ್ಚ್ 17ರಂದು 117ನೇ ಬೆಟಾಲಿಯನ್ನಲ್ಲಿ ಕರ್ತವ್ಯ ಮುಗಿಸಿ ರೆಜಿಮೆಂಟ್ಗೆ ವಾಪಸ್ಸಾಗ್ತಾ ಇದ್ರು. ಈ ವೇಳೆ ನಕ್ಸಲರು ಗುಂಡಿನ ದಾಳಿ ನಡೆಸಿದ್ದು ಹುತಾತ್ಮರಾಗಿದ್ರು. ಇವತ್ತು ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನ ನಡೆಸೋದಿಕ್ಕೆ ಸ್ವಗ್ರಾಮಕ್ಕೆ ತರಲಾಗಿತ್ತು. ಪಾರ್ಥಿವ ಶರೀರ ಬರುವ ದಾರಿಯುದ್ದಕ್ಕೂ ರಂಗೋಲಿ ಬಿಡಿಸಿ ರಾಹುಲ್ ಅಮರ್ ರಹೆ ಅಂತ ಜನ ಘೋಷಣೆ ಕೂಗಿದ್ರು. ಪ್ರಮುಖ ಬೀದಿಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಅಂತಿಮ ದರ್ಶನಕ್ಕಿಡಲಾಯಿತು. ಈ ವೇಳೆ ಡಿಸಿ ಎಸ್ಬಿ ಬೊಮ್ಮನಹಳ್ಳಿ ಹಾಗೂ ಎಸ್ಪಿ ಸುಧೀರ್ ಕುಮಾರ್ ರೆಡ್ಡಿ ಸೇರಿದಂತೆ ಹಲವರು ಅಂತಿಮ ನಮನ ಸಲ್ಲಿಸಿದ್ರು. ಪೊಲೀಸ್ ಇಲಾಖೆಯಿಂದ 3 ಸುತ್ತು ಗುಂಡು ಹಾರಿಸಿ ಗೌರವ ಸಲ್ಲಿಸಲಾಯಿತು. ರಾಹುಲ್ ಶಿಂಧೆ ಅವರು ದೇಶ ಸೇವೆಯಲ್ಲಿ ತೊಡಗಿದ್ದಾಗ ಉಗ್ರಗಾಮಿಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವಲ್ಲಿ ಅವರು ತಮ್ಮ ಶೌರ್ಯವನ್ನು ಮೆರೆದು ಬಲಿದಾನವನ್ನು ಮಾಡಿದ್ದಾರೆ. ಮೇ ತಿಂಗಳಲ್ಲಿ ರಾಹುಲ್ ಮದುವೆಗೆ ನಡೆದಿತ್ತು ಸಿದ್ಧತೆ. ವಿಧಿಯ ಆಟ ನೋಡಿ. ರಾಹುಲ್ ಪೋಷಕರಿಗೆ 3 ಮಕ್ಕಳಿದ್ದು ಮೊದಲನೇ ಮಗ ಸೇನೆಯಲ್ಲಿ ಕರ್ತವ್ಯ ಸಲ್ಲಿಸ್ತಾ ಇದ್ದಾರೆ. 2ನೇ ಮಗನಾಗಿದ್ದ ರಾಹುಲ್ಗೆ ಮದುವೆ ಮಾಡಲು ಹುಡುಗಿ ನಿಶ್ಚಯ ಮಾಡಲಾಗಿತ್ತು. ಮೊನ್ನೆಯಷ್ಟೇ ಕುಟುಂಬಸ್ಥರಿಗೆ ಕರೆ ಮಾಡಿದ್ದ ರಾಹುಲ್ ಮೇ ತಿಂಗಳಲ್ಲಿ ರಜೆ ಸಿಗುತ್ತೆ, ಆಗ ಮದುವೆ ಆಗ್ತೀನಿ ಅಂದಿದ್ರು. ಆದ್ರೆ ವಿಧಿಯ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಇನ್ನು ರಾಹುಲ್ಗೆ ಮದುವೆಯಾಗದ ಹಿನ್ನೆಲೆಯಲ್ಲಿ ಎಕ್ಕದ ಗಿಡಕ್ಕೆ ಮದುವೆ ಮಾಡಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನವಂತೂ ಹೇಳತೀರದು. ನಂತರ ಕಣ್ಣೀರ ಕೋಡಿ ನಡುವೆಯೇ ಯೋಧನ ಜಮೀನಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮರಾಠ ಸಂಪ್ರದಾಯದಂತೆ ತಂದೆಯೇ ಮಗನ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಿದ್ರು. ಒಟ್ನಲ್ಲಿ ದೇಶ ಸೇವೆಗೆ ಅಂತ ಎದೆತಟ್ಟಿ ಹೋಗಿದ್ದ ವೀರ ಪುತ್ರ ದೇಶಕ್ಕಾಗಿಯೇ ವೀರ ಮರಣವನ್ನಪ್ಪಿದ್ದಾರೆ. ಆದರೆ ಮಗನ ಮದುವೆ ನೋಡೋ ಖುಷಿಯಲ್ಲಿದ್ದ ಕುಟುಂಬ ಮಗನನ್ನ ಕಳ್ಕೊಂಡು ಕಣ್ಣೀರಲ್ಲಿ ಮುಳುಗಿದೆ. ಸಹದೇವ್, TV9 ಬೆಳಗಾವಿ.